ಸೊ ಗೈಸ್, ಬೆಳಗ್ಗೆ ಎದ್ಬಿಟ್ಟು ಫುಲ್ ಪೈಥಾನ್ ಎಲ್ಲ ಬಾಯ್ಡ್ ಹೊಡಿತಿದ್ದೀವಿ. ಎಕ್ಸಾಮ್ 1:15 ಏನು ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಟೈಮ್ ಬೇರೆ 8:15. ಇನ್ನು 3 ವಾರ್ಡಿನ ಓದಬೇಕು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ಕೊಳ್ಳಿ ಗೈಸ್, ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ. ಶುಭ ಮಧ್ಯಾಹ್ನ ಗೈಸ್. ಸ್ವಾಗತ ನಮ್ಮ ಚಾನಲ್ಗೆ. ಏನು ಮಾಡ್ತೀನಿ ಗೊತ್ತಾ, ಫಿಸಿಕ್ಸ್ ಓದ್ತೀನಿ. ನಿಮಗೆ ನೆನ್ನೆ ಆಗಿದ್ದು ಪೈಥಾನ್ ಪೇಪರ್ ಬಗ್ಗೆ ಹೇಳಲೇಬೇಕು. ಇಂಜಿನಿಯರಿಂಗ್ ಪೈಥಾನ್ ಪೇಪರ್ ಇದು ನೋಡಿ. ಇದೇ ಪೈಥಾನ್ ಪೇಪರು. ನಿಮ್ಗೆ ಬೇಕಂದರೆ ಹೇಳಿ ಕಳಿಸ್ತೀನಿ. ಅದು ತುಂಬ ಕಷ್ಟ ಕೊಟ್ಬಿಟ್ರು ಗೈಸ್. ಬೇರೆಯವ್ರಿಗೆಲ್ಲ ತುಂಬ ಈಸಿ ಇತ್ತು, ನಂಗೆ ಒಬ್ಬನಿಗೆ ತುಂಬ ಕಷ್ಟ ಆಯಿತು ಅನಿಸುತ್ತೆ. ಯಾಕಂದರೆ ಎಲ್ಲರೂ 1 ಅವರಲ್ಲಿ ಮುಗಿಸ್ಕೊಂಬಿಟ್ಟು ಮಲ್ಕೊಂಬಿಟ್ಟಿದ್ದಾರೆ. ನಾನು ಒಬ್ಬನೇ 3 ಅವರ್ ಯೋಚನೆ ಮಾಡಿ ಬರೀತಾನೆ ಇದ್ದೀನಿ. ಏನೂ ಗೊತ್ತಾಗ್ತಿಲ್ಲ. ಎಲ್ಲರೂ ಪೇಪರ್ ಕೊಟ್ಬಿಟ್ಟು ಹೋಗ್ತಿದ್ದಾರೆ, ನಾನು ಒಬ್ಬನೇ ಕ್ಲಾಸಲ್ಲಿ ಕೂತ್ಕೊಂಡು ಬರೀತಾನೇ ಇದ್ದೀನಿ. ಆ ಇನ್ವಿಜಿಲೇಟರ್ ಬೇರೆ ನನ್ನ ಮುಖ ಹೆಂಗೆ ನೋಡ್ತಿದ್ರು ಅಂದರೆ, ಈ ನನ್ನ ಮಗ ಒಬ್ಬನೇ ಈ ಥರ ಯಾಕೆ ಬರೀತಾನಂತ ನೋಡ್ತಿದ್ದಾರೆ. ಇವರೆಲ್ಲ ಬರ್ಬಿಟ್ಟು ಎಲ್ಲ ಹೋಗ್ಬಿಟ್ರು. ಅಷ್ಟು ಈಸಿ ಕೊಟ್ಟಿದ್ರು. ನನಗಂತೂ ಫುಲ್ ಬೇಜಾರಾಗ್ಬಿಡ್ತು. ಏನಾಗುತ್ತೋ ಗೈಸ್, ನನಗೆ ಬೇಡ್ಕೊಳ್ಳಿ, ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಂತ. ಸೊ ಇವಾಗ ಏನು ಮಾಡ್ತೀನಿ ಗೊತ್ತಾ, ಫಿಸಿಕ್ಸ್ ಓದ್ತೀನಿ ನನ್ನಲ್ಲ. ನೋಡಿ ತೋರಿಸ್ತೀನಿ ಮಾಡ್ಯೂಲು ಹೆಂಗಿದೆ ಅಂತ. 1 ನಿಮಿಷ. ಇದೇ ಗೈಸ್ ಫಿಸಿಕ್ಸ್ ಮಾಡ್ಯೂಲ್ಗಳು ಹೆಂಗಿದೆ ನೋಡಿ. ನಾಳಿದ್ದು ಎಕ್ಸಾಮು 11th. ಇದನ್ನೆಲ್ಲ ಓದಬೇಕು. 5 ಮಾಡ್ಯೂಲ್ ಇದೆ. ಇನ್ನೂ 1 ಮಾಡ್ಯೂಲು ನೆಟ್ಟಾಗಿ ಮುಗಿಸಿಲ್ಲ. ಇವಾಗ ಓದ್ತೀನಿ. ಸೆಕೆಂಡ್ ಮಾಡ್ಯೂಲ್ ಸ್ವಲ್ಪ ಈಸಿ ಅಂದರೆ ಅದೇ ಫಸ್ಟ್ ಅದು ಓದ್ತೀನಿ. ಸೊ ಇಂಜಿನಿಯರಿಂಗ್ ಹೆಂಗಂದರೆ, ಒಂದು ದಿವಸ ಮುಂಚೆ ಕೂತ್ಕೊಂಡು ಓದಿದ್ರೆ ಪಾಸ್ ಆಗ್ಬೋದು. ಸ್ವಲ್ಪ ಈ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳು, ಈ ಪೈಥಾನು ಅದೆಲ್ಲ ಸ್ವಲ್ಪ ಕಷ್ಟ. ಯಾಕಂದರೆ ನಮಗೆ ಪ್ರೋಗ್ರಾಮ್ ಫಾರ್ಮ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ನಮಗೆ ಏನೂ ನಾಲೆಜ್ ಇಲ್ಲ. ಬೇರೆ ಟೀಚರ್ಸ್ ಆ ಮಾಡ್ಯೂಲ್ ಮಾತ್ರ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಮ್ಗೆ ಸ್ವಲ್ಪ ನಾಲೆಜ್ ಇಲ್ಲ ಅಷ್ಟೇ. ಅದಕ್ಕೆ ಸ್ವಲ್ಪ ಪೈಥಾನ್ ಕಷ್ಟ ಅನಿಸ್ತಿದೆ. ಇನ್ನೂ ಗೊತ್ತಿಲ್ಲ, ಇದು ಬಿಟ್ಬಿಟ್ಟು ಇನ್ನೇನು ಕಷ್ಟ ಬರೋದಂತ ಮುಂದೆ ನೋಡೋಲ್ಲ. ನಿಮಗೆಲ್ಲ ಹೇಳ್ತೀನಿ ಅಷ್ಟೇ ಗೈಸ್. ಥ್ಯಾಂಕ್ಸ್ ಗೈಸ್. ಸೊ ಥ್ಯಾಂಕ್ ಯು ಗೈಸ್. 1,000 ಜನ ನೋಡಿರೋ ಬೇರೆ ವೀಡಿಯೋಸ್ ಎಲ್ಲ. ಬಿರಿಯಾನಿ ಚಾಲೆಂಜ್ ಆಗಿರ್ಬೋದು, ಮತ್ತು ಈಟಿಂಗ್ ಫ್ರೀ ಫುಡ್ ಚಾಲೆಂಜ್ ಆಗಿರ್ಬೋದು, ಮತ್ತು ನೆಕ್ಸ್ಟು ನಮ್ಮ ರಘು ದೀಕ್ಷಿತ್ ಅವ್ರದ್ದು ಅದು 1000 ಹೋಗಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಗೈಸ್.